ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಜಿ ಎಸ್ ಟಿ ಬಗ್ಗೆ ಕೇಳೇ ಇರ್ತೀರಾ. ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂದಿದೆ, ಜಿ ಎಸ್ ಟಿ ಯಾಕೆ ಜಾರಿಗೆ ಬಂತು, ಜಿ ಎಸ್ ಟಿಯಲ್ಲಿ ಎಷ್ಟು ವಿಧ ಇದೆ, ಜಿ ಎಸ್ ಟಿನ ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಜಿ ಎಸ್ ಟಿ ಯಾವ ವಸ್ತುವಿನ ಮೇಲೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ನೀವು ತಿಳ್ಕೋಬೇಕು ಅಂತ ಮಾಡಿರ್ತೀರ. ಈ ವಿಡಿಯೋದಲ್ಲಿ ನಾವು ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂತು, ಯಾಕೆ ಜಾರಿಗೆ ಬಂತು ಮತ್ತು ಅದರಲ್ಲಿ ಎಷ್ಟು ವಿಧ ಇದೆ, ಜಿ ಎಸ್ ಟಿನ ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಜಿ ಎಸ್ ಟಿ ಯಾವ ವಸ್ತುವಿನ ಮೇಲೆ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತು ಎಷ್ಟು ಸ್ಲ್ಯಾಬ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಜಿ ಎಸ್ ಟಿಯನ್ನು 1 ಜೂನ್ 2017ರಲ್ಲಿ ಜಾರಿಗೆ ತರಲಾಯಿತು. ಈ ಜಿ ಎಸ್ ಟಿನ ಯಾಕೆ ಜಾರಿಗೆ ತಂದರು ಅಂತ ಅಂದರೆ, ಜಿ ಎಸ್ ಟಿ ಬರೋದಕ್ಕಿಂತ ಮೊದಲು ಇಂಡೈರೆಕ್ಟ್ ಟ್ಯಾಕ್ಸ್ಗಳಲ್ಲಿ ಲಕ್ಸುರಿ ಟ್ಯಾಕ್ಸ್ ಆಗಿರ್ಬೋದು, ಸೇಲ್ಸ್ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಲಕ್ಸುರಿ ಟ್ಯಾಕ್ಸ್, ಹೀಗೆ ಅನೇಕ ರೀತಿಯ ಟ್ಯಾಕ್ಸ್ಗಳಿದ್ವು. ಅದಕ್ಕಾಗಿ ಭಾರತ ಸರ್ಕಾರ ಆ ಎಲ್ಲ ಟ್ಯಾಕ್ಸ್ಗಳ ಬದಲು ಜಿ ಎಸ್ ಟಿನ ಜಾರಿಗೆ ತಂದಿದೆ. ಈ ಜಿ ಎಸ್ ಟಿಯಲ್ಲಿ 4 ವಿಧಗಳಿವೆ. ಸಿ ಜಿ ಎಸ್ ಟಿ, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಎಸ್ ಜಿ ಎಸ್ ಟಿ, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಐ ಜಿ ಎಸ್ ಟಿ, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಯು ಟಿ ಜಿ ಎಸ್ ಟಿ, ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಈ ಸಿ ಜಿ ಎಸ್ ಟಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತದೆ. ಈಗ ಯಾವುದಾದ್ರೂ ಒಂದು ವಸ್ತು ಒಂದು ರಾಜ್ಯದಲ್ಲಿ ಉತ್ಪಾದನೆಯಾಗಿ ಅದೇ ರಾಜ್ಯದಲ್ಲಿ ಆ ವಸ್ತು ಮಾರಾಟವಾದರೆ ಆವಾಗ ಸಿ ಜಿ ಎಸ್ ಟಿನ ಕಟ್ಟಬೇಕಾಗುತ್ತೆ. ಇದಕ್ಕೆ ಉದಾಹರಣೆಯನ್ನು ಎಸ್ ಜಿ ಎಸ್ ಟಿ ಮುಗಿದ ಮೇಲೆ ಎರಡು ಸೇರಿ ಅಲ್ಲಿ ನೋಡೋಣ. ಎರಡನೇದಾಗಿ ಎಸ್ ಜಿ ಎಸ್ ಟಿ. ಎಸ್ ಜಿ ಎಸ್ ಟಿ ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತದೆ. ಈ ಟ್ಯಾಕ್ಸ್ ಈಗ ಒಂದು ವಸ್ತು ಅದೇ ರಾಜ್ಯದಲ್ಲಿ ಉತ್ಪಾದನೆಯಾಗಿ ಅದೇ ರಾಜ್ಯದಲ್ಲಿ ಮಾರಾಟವಾದರೆ ಆವಾಗ ಎಸ್ ಜಿ ಎಸ್ ಟಿನ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಬಾಗಲಕೋಟ್ನಲ್ಲಿ ಯಾವುದಾದ್ರೂ ಒಂದು ವಸ್ತು ಉತ್ಪಾದನೆಯಾಗಿ ಬೆಂಗಳೂರಿನಲ್ಲಿ ಅದು ಮಾರಾಟವಾದರೆ, ಕರ್ನಾಟಕದಲ್ಲಿ ಒಂದು ವಸ್ತು ಉತ್ಪಾದನೆಯಾಗಿ ಕರ್ನಾಟಕದಲ್ಲಿ ಮಾರಾಟ ಆಗಿದೆ, ಆ ವಸ್ತುವಿಗೆ 18% ಜಿ ಎಸ್ ಟಿ ಇದೆ ಅಂತ ತಿಳ್ಕೊಳ್ಳಿ. ಆವಾಗ 9% ಸಿ ಜಿ ಎಸ್ ಟಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತದೆ. ಇನ್ನು ಉಳಿದ 9% ಎಸ್ ಜಿ ಎಸ್ ಟಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೋಗುತ್ತದೆ. ಮೂರನೇದಾಗಿ ಐ ಜಿ ಎಸ್ ಟಿ. ಐ ಜಿ ಎಸ್ ಟಿ ಅಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಈ ಐ ಜಿ ಎಸ್ ಟಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತದೆ. ಒಂದು ವಸ್ತು ಒಂದು ರಾಜ್ಯದಲ್ಲಿ ಉತ್ಪಾದನೆಯಾಗಿ ಮತ್ತೊಂದು ರಾಜ್ಯದಲ್ಲಿ ಮಾರಾಟವಾದ ಸಂದರ್ಭದಲ್ಲಿ ಈ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಇದನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತದೆ. ತನ್ನ ಭಾಗವನ್ನು ಇಟ್ಟುಕೊಂಡು ಉಳಿದ ಭಾಗವನ್ನು ವಸ್ತು ಮಾರಾಟವಾದ ರಾಜ್ಯಕ್ಕೆ ಕೊಡುತ್ತದೆ. ಈ ರೀತಿಯಾಗಿ ಐ ಜಿ ಎಸ್ ಟಿ ಇರುತ್ತೆ. ಇದಕ್ಕೆ ಉದಾಹರಣೆ ನೋಡೋದಾದರೆ, ಈಗ ಒಂದು ವಸ್ತು ಬೆಳಗಾವಿನಲ್ಲಿ ಉತ್ಪಾದನೆಯಾಗಿ ಅದು ಮಹಾರಾಷ್ಟ್ರದ ಪುಣೆ ಅಥವಾ ಮುಂಬೈಯಲ್ಲಿ ಮಾರಾಟವಾದರೆ ಆವಾಗ ಐ ಜಿ ಎಸ್ ಟಿ ಕಟ್ಟಬೇಕು. ಈ ಐ ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಭಾಗವನ್ನು ಇಟ್ಕೊಂಡು ಉಳಿದಿರೋ ಭಾಗವನ್ನು ವಸ್ತು ಮಾರಾಟವಾದ ರಾಜ್ಯ ಸರ್ಕಾರಕ್ಕೆ ಕೊಡುತ್ತದೆ. ನಾಲ್ಕನೇದಾಗಿ ಯು ಟಿ ಜಿ ಎಸ್ ಟಿ, ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದಾದ್ರೂ ವಸ್ತು ಮಾರಾಟವಾದರೆ ಆವಾಗ ಈ ಟ್ಯಾಕ್ಸನ್ನು ಕೇಂದ್ರಾಡಳಿತ ಪ್ರದೇಶವು ತೆಗೆದುಕೊಳ್ಳುತ್ತದೆ. ಈ ಟ್ಯಾಕ್ಸ್ ಕೇಂದ್ರಾಡಳಿತ ಪ್ರದೇಶ ತನ್ನ ಭಾಗವನ್ನು ಇಟ್ಟುಕೊಂಡು ಉಳಿದ ಭಾಗವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತದೆ. ಉದಾಹರಣೆಗೆ ಪಾಂಡಿಚೇರಿ ಅಥವಾ ಪುದುಚೇರಿಯಲ್ಲಿ ಯಾವುದಾದ್ರೂ ಒಂದು ವಸ್ತು ಮಾರಾಟ ಆದರೆ ಅದರಿಂದ ಬಂದ ಟ್ಯಾಕ್ಸನ್ನು ಪಾಂಡಿಚೇರಿ ಅಥವಾ ಪುದುಚೇರಿಯಲ್ಲಿ ಇಟ್ಟುಕೊಂಡು ಉಳಿದ ಭಾಗವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತಾರೆ. ಈ ರೀತಿಯಾಗಿ 4 ಟ್ಯಾಕ್ಸ್ ವಿಧಗಳು ಇದ್ದಾವೆ. ಇನ್ನು ಜಿ ಎಸ್ ಟಿನ ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದನ್ನ ನೋಡೋದಾದರೆ, ಸರಕು ಅಥವಾ ಯಾವುದಾದ್ರೂ ವಸ್ತುವನ್ನು ಉತ್ಪಾದನೆ ಮಾಡುವ ಘಟಕಕ್ಕೆ ವಾರ್ಷಿಕ ಟರ್ನ್ ಓವರ್ 40 ಲಕ್ಷ ಅಥವಾ ಅದರ ಮೇಲ್ಪಟ್ಟಿದ್ದರೆ ಆವಾಗ ಜಿ ಎಸ್ ಟಿ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ಮತ್ತು ಯಾವುದಾದ್ರೂ ಸೇವೆಯನ್ನು, ಈಗ ಫಿಲ್ಮ್ ಥಿಯೇಟರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ವಾಟರ್ ಪಾರ್ಕ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸರ್ವಿಸ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಸೇವೆಗಳನ್ನು ಒದಗಿಸುವ
ಘಟಕಗಳಿಗೆ 20 ಲಕ್ಷ ಅಥವಾ 20 ಲಕ್ಷದ ಮೇಲೆ ಅವರ ವಾರ್ಷಿಕ ಟರ್ನ್ ಓವರ್ ಇದ್ರೆ ಆವಾಗ ಅವರು GST ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು. ವಾರ್ಷಿಕ ಟರ್ನ್ ಓವರ್ ಅಂದ್ರೆ ಯಾವುದಾದರೊಂದು ಉತ್ಪನ್ನ ಘಟಕ 1 ವರ್ಷದಲ್ಲಿ ಅವರ ವಸ್ತು ಅಥವಾ ಸೇವೆಯನ್ನ ಮಾರಾಟ ಮಾಡೋದ್ರ ಮೂಲಕ ಅವರು ಗಳಿಸಿದ ಒಟ್ಟು ಮೊತ್ತವನ್ನ ವಾರ್ಷಿಕ ಟರ್ನ್ ಓವರ್ ಅಂತ ಕರೀತಾರೆ. ಇನ್ನು ಯಾವ ವಸ್ತುವಿನ ಮೇಲೆ ಎಷ್ಟು ಪರ್ಸೆಂಟೇಜ್ GST ಇದೆ ಅನ್ನೋದನ್ನ ನೋಡೋದಾದ್ರೆ ಈ GSTನ 4 ಸ್ಲ್ಯಾಬ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ 0% ಸ್ಲ್ಯಾಬ್, ಎರಡನೇದಾಗಿ 5% ಸ್ಲ್ಯಾಬ್, ಮೂರನೇದಾಗಿ 18% ಸ್ಲ್ಯಾಬ್, ನಾಲ್ಕನೇದಾಗಿ 40% ಸ್ಲ್ಯಾಬ್. 0% ಸ್ಲ್ಯಾಬ್, ಈ ಸ್ಲ್ಯಾಬ್ನಲ್ಲಿ ತುಂಬಾ ಅವಶ್ಯಕವಾದ ವಸ್ತು ಅಥವಾ ಸೇವೆಗಳಿಗೆ 0% ಟ್ಯಾಕ್ಸ್ ಇರುತ್ತೆ. ಅಂದ್ರೆ ಯಾವುದೇ ರೀತಿಯ ಟ್ಯಾಕ್ಸ್ನ ಕಟ್ಟೋ ಹಾಗೆ ಇಲ್ಲ. ಉದಾಹರಣೆಗೆ ಹಾಲು, ತರಕಾರಿ, ಕೆಲವೊಂದು ಧಾನ್ಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಎರಡನೇದಾಗಿ 5% ಸ್ಲ್ಯಾಬ್. ಈ ಸ್ಲ್ಯಾಬ್ನಲ್ಲಿ ಕೆಲವೊಂದಷ್ಟೇನು ಅವಶ್ಯಕ ಅಲ್ಲದ ವಸ್ತುಗಳು ಈ ಸ್ಲ್ಯಾಬ್ನಲ್ಲಿದೆ. ಅವುಗಳಿಗೆಲ್ಲ 5% ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಡೈರಿ ಪ್ರಾಡಕ್ಟ್ ಆಗಿರ್ಬೋದು. ಡೈರಿ ಪ್ರಾಡಕ್ಟ್ ಅಂದ್ರೆ ಪೇಡೆ ಆಗಿರ್ಬೋದು, ಪ್ಯಾಕ್ ಮಾಡಿದ ಹಾಲು ಆಗಿರ್ಬೋದು, ಮೊಸರು ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು. ಹೀಗೆ ಪ್ಯಾಕ್ ಮಾಡಿ ಮಾರ್ತಾ ಇದ್ರೆ ಅದಕ್ಕೆ 5% ಟ್ಯಾಕ್ಸ್ ಇರುತ್ತೆ. ನೀರಿನ ಬಾಟಲ್ ಪ್ಯಾಕ್ ಮಾಡಿ ಮಾರೋದ್ರ ಮೇಲೂ 5% ಟ್ಯಾಕ್ಸ್ ಇದೆ. ಇನ್ನು ಹೀಗೆ ಹಲವು ಇದರಲ್ಲಿ ವಸ್ತುಗಳಿವೆ. ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ, ನೀವು ನೋಡ್ಬೋದು. ಮೂರನೇದಾಗಿ 18% ಸ್ಲ್ಯಾಬ್. ಈ ಸ್ಲ್ಯಾಬ್ನಲ್ಲಿ ಕೆಲವೊಂದು ಪ್ಯಾಕ್ ಮಾಡಿರುವ ಆಹಾರ ಪದಾರ್ಥಗಳು ಮತ್ತು ಕೆಲವೊಂದು ಸೇವೆಗಳು ಈ ಟ್ಯಾಕ್ಸ್ನ ಅಡಿಯಲ್ಲಿ ಬರುತ್ತೆ. ಅದಕ್ಕೆಲ್ಲಾನು 18% ಟ್ಯಾಕ್ಸ್ನ ಕಟ್ಟಬೇಕು. ಉದಾಹರಣೆಗೆ ಪ್ಯಾಕ್ ಮಾಡಿದ ಯಾವುದಾದ್ರೂ ಆಹಾರ ಆಗಿರ್ಬೋದು, ಆಹಾರ ಪದಾರ್ಥ ಆಗಿರ್ಬೋದು, ಹೋಟೆಲ್ ಸರ್ವಿಸ್ ಆಗಿರ್ಬೋದು. ಹೀಗೆ ಇದರಲ್ಲಿ 18% ಟ್ಯಾಕ್ಸ್ ಇರುತ್ತೆ ಇವಕ್ಕೆಲ್ಲ. ಅಥವಾ ಯಾವುದಾದ್ರೂ ನಾರ್ಮಲ್ ಕಾರ್ ಆಗಿರ್ಬೋದು, ಅಂದರೆ ಅದು ಲಕ್ಸುರಿ ಆಗಿರಬಾರ್ದು ಅಂತ ಕಾರ್ಗೆ 18% ಟ್ಯಾಕ್ಸ್ ಇರುತ್ತೆ. ಇನ್ನು ನಾಲ್ಕನೇದಾಗಿ 40% ಸ್ಲ್ಯಾಬ್. ಈ ಸ್ಲ್ಯಾಬ್ನಲ್ಲಿ ಲಕ್ಸುರಿ ಅಂದರೆ ಐಷಾರಾಮಿ ಮತ್ತು ನಶಾ ಪದಾರ್ಥಗಳು ಈ ಸ್ಲ್ಯಾಬ್ನ ಅಡಿಯಲ್ಲಿ ಬರುತ್ತೆ. ಈ ಎಲ್ಲ ವಸ್ತುಗಳಿಗೆ 40% ಟ್ಯಾಕ್ಸ್ ಇರುತ್ತೆ. ಉದಾಹರಣೆಗೆ ತಂಬಾಕು ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ರೋಲ್ಸ್ ರಾಯ್ಸ್ ಕಾರ್ ಆಗಿರ್ಬೋದು, BMW ಕಾರ್ ಆಗಿರ್ಬೋದು. ಈ ರೀತಿ ಎಲ್ಲ ಐಷಾರಾಮಿ ಮತ್ತು ನಶಾ ಪದಾರ್ಥಗಳಿಗೆ 40% ಟ್ಯಾಕ್ಸ್ನ ಕಟ್ಟಬೇಕು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.